ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳೇ, ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಮಾಟ ಮಂತ್ರ ತಂತ್ರಗಳು ನಮ್ಮನ್ನು ತುಂಬ ಕಾಡಿಸ್ತಾ ಇದೆ, ನಮ್ಮ ಮೇಲೆ ಮರಣ ಪ್ರಯೋಗ ಆಗಿದೆ, ಏನು ಗುರುಗಳೇ, ಏನು ಮಾಡೋದು, ಇದಕ್ಕೆ ಯಾವ ಥರ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಹಲವಾರು ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಪರಿಹಾರ ಕೂಡ ಯೋಗ ತಾಂತ್ರಿಕದಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಥರ ಪರಿಹಾರಗಳನ್ನು ಮಾಡಬೇಕು, ಯಾವ್ಯಾವ ತೊಂದರೆಗೆ ಯಾವ ಥರ ಒಂದು ಪರಿಹಾರವನ್ನು ಮಾಡಬೇಕು, ಭೂತ ಪ್ರೇತ ಪಿಶಾಚಾದಿ ಮೋಹಿನಾದಿಗಳಿ ಕಾಟಗಳಿಗೆ ಯಾವ ಥರ ಮಾಡಬೇಕು, ಯಂತ್ರ ತಂತ್ರ ಮಂತ್ರ ಕಾಟಗಳಿಗೆ ಯಾವ ಥರ ಪರಿಹಾರವನ್ನು ಮಾಡಬೇಕು, ಎಲ್ಲವೂ ಕೂಡ ಭೂತವೈದ್ಯದಲ್ಲಿದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ. ನೀವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ, ಉಲ್ಟಾ ಮಂತ್ರ ಪ್ರಯೋಗ. ಈ ಉಲ್ಟಾ ಮಂತ್ರ ಇದೆಯಲ್ಲ, ಅದು ಮಾಡಿರ್ತಕ್ಕಂಥ ಪ್ರಯೋಗವನ್ನೇ ಅವ್ರ ಮೇಲೆ ತಿರುಗಿಸ್ಬಿಡುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಉಲ್ಟಾ ಮಂತ್ರ ಪ್ರಯೋಗ ಇದೆ. ಆ ಉಲ್ಟಾ ಮಂತ್ರ ಪ್ರಯೋಗವನ್ನು ಸುಮ್ಮನೆ ನಾವೆಲ್ಲೋ ಕೂತ್ಕೊಂಡು ಅದನ್ನು ಉಲ್ಟಾ ಮಂತ್ರವನ್ನು ಹೇಳ್ತಾ ಇರೋದಲ್ಲ, ಅದು ಉಲ್ಟಾಗಿ ನಮ್ಮ ಮೇಲೆ ಆಮೇಲೆ ತಿರ್ಕೊಂಡ್ಬಿಡುತ್ತೆ, ಆ ಥರ ಇರುತ್ತದು. ಹಾಗಾಗಿ ಉಲ್ಟಾ ಮಂತ್ರ ಪ್ರಯೋಗ ಇದೆಯಲ್ಲ, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದು. ತಂತ್ರಸಾರ ಗ್ರಂಥದಲ್ಲಿ ಈ ಉಲ್ಟಾ ಮಂತ್ರ ಪ್ರಯೋಗ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಲಶವನ್ನು ಇಟ್ಟು, ರಹಸ್ಯ ಕಲಶ ಅಂತ ಬರೆದಿದ್ದಾರೆ. ಅಂದರೆ ರಹಸ್ಯ ಕಲಶ ಅಂದರೆ ಅದರಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ರಹಸ್ಯವಾಗಿರ್ತಕ್ಕಂಥ ವಿಚಾರ. ಅದು ನೀವು ನಮ್ಮಲ್ಲಿಗೆ ಬಂದಾಗ ಕೊಡ್ತೇವೆ, ಅದರಲ್ಲಿ ಉಲ್ಟಾ ಮಂತ್ರ ಮತ್ತು ಇದನ್ನೆಲ್ಲ ಕೊಡ್ತೇವೆ. ವಿಧಾನ ಮಾತ್ರ ಹೇಳ್ತಾ ಇದ್ದೀನಿ. ರಹಸ್ಯ ಕಲಶವನ್ನು ಇಟ್ಟು ಅದರ ಮುಂದೆ ಒಂದು ದೀಪದ ಬೆಳಕನ್ನು ಇಟ್ಟು, ದೀಪ ಅಂದರೆ ಮೊಂಬತ್ತಿ ಕ್ಯಾಂಡಲ್ ಕೂಡ ಆಗುತ್ತೆ, ಇಲ್ಲ ದೀಪ ಬೇಕಾದ್ರೂ ಇಟ್ಕೋಬೋದು, ನಿಮ್ಮ ಅನುಕೂಲ, ಯಾಕೆ ಬೇಕಾದ್ರೂ ಇಟ್ಕೋಬೋದು. ಇಟ್ಕೊಂಡು 11 ದಿನಗಳ ಕಾಲ ಉಲ್ಟಾ ಮಂತ್ರ ಪ್ರಯೋಗವನ್ನು ಮಾಡೋದು. ಏನಿವಾಗ ಸೀದಾ ಮಂತ್ರಗಳಿದೆ, ಅದೇ ಥರ ಉಲ್ಟಾ ಮಂತ್ರ ಪ್ರಯೋಗ ಕೂಡ ಇದೆ. ಆ ಉಲ್ಟಾ ಮಂತ್ರ ಪ್ರಯೋಗ ನಮಗೇನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಮೇಲೆ ಆಗಿರ್ತಕ್ಕಂಥ ಆ ಒಂದು ಸಮಸ್ತ ತೊಂದರೆಗಳು, ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ಏನೇ ಒಂದು ತೊಂದರೆಗಳಾಗಿದ್ದರೂ ಕೂಡ ಅದನ್ನು ವಾಪಸ್ ರಿವರ್ಸ್ ಹೊಡೆಯುವಂಥ ಶಕ್ತಿ ಆ ಉಲ್ಟಾ ಮಂತ್ರ ಪ್ರಯೋಗಕ್ಕಿದೆ. ಗುರುಗಳೇ, ನಮಗೆ ಬೇರೆ ಥರದ ಒಂದು ಪ್ರಯೋಗವನ್ನು ಮಾಡಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ನಾವು ಇದನ್ನಾದರೂ ಮಾಡ್ಕೊಳ್ತೇವೆ ಅಂತಕ್ಕಂಥವ್ರು, ಅಥವಾ ಗುರುಗಳೇ ಇದನ್ನು ಒಂದು ಸಲ ನಮ್ಗೆ ಮಾಡೋಕ್ಕೆ ಇಷ್ಟ ಇದೆ ಅಂತಕ್ಕಂಥವ್ರು ಈ ಒಂದು ಪ್ರಯೋಗವನ್ನು ಮಾಡ್ಕೊಳ್ತಾರೆ. ಯಾರು ಮಾಡ್ಕೊಳ್ತಾರೆ ಅಂದರೆ, ಇವಾಗ ನಿಜವಾಗ್ಲೂ ಏನಾದರೂ ತೊಂದರೆ ಮಾಡಿದರೆ, ಅಥವಾ ಭೂತ ಪ್ರೇತ ಪಿಶಾಚಾದಿಗಳ ಕಾಟ ಇದ್ದರೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ವಿಧಿವಿಧಾನ ಕೂಡ ಇದೆ, ಎಷ್ಟೊತ್ತಲ್ಲಿ ಮಾಡಬೇಕು ಅಂಥೇಳಿ. ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ಸುಮಾರು ಒಂದು 10 ಗಂಟೆಯಿಂದ ಒಂದು 3 ಗಂಟೆ ತನಕ, 3 ಗಂಟೆ ಬೆಳಗಿನ ಜಾವ ತನಕ, ಸೂರ್ಯೋದಯಕ್ಕಿಂತ ಮುಂಚೆ ತನಕ ಟೈಮ್ ಇದೆ. ಆ ಟೈಮಲ್ಲಿ ಈ ಉಲ್ಟಾ ಮಂತ್ರ ಪ್ರಯೋಗವನ್ನು ಮಾಡ್ಕೊಳ್ಳುವಂಥದ್ದು. 3 ಸಲ ಸ್ನಾನ ಇರುತ್ತೆ, ಒಂದಷ್ಟು ಕ್ರಮಗಳಿದೆ, ಮತ್ತು ಆ ಕಲಶ, ರಹಸ್ಯ ಕಲಶದಲ್ಲಿ ಏನೇನು ಹಾಕಬೇಕು ಅದೆಲ್ಲ ಬಹಳಷ್ಟು ವಿಚಾರಗಳಿದೆ. ಈ ಒಂದು ಪ್ರಯೋಗವನ್ನು ಮಾಡಿದವ್ರು ಕೆಲವರು, ಗುರುಗಳೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಗಳು ನಿಮ್ಮಿಂದ ತೊಗೊಂಡು ಹೋಗಿದ್ವಿ, ಇವತ್ತಿನ ದಿವಸ ಭಾಳ ಚೆನ್ನಾಗಿ ಬಾಳ್ತಾ ಇದ್ದೀವಿ, ನಾವು ಯಾವುದೇ ಒಂದು ಕಾಟ ಇಲ್ಲ, ನಮ್ಮ ಶತ್ರುಗಳಿಗೆ ಹಿಂಗಾಯಿತು ಹಾಗಾಯಿತು, ಅವ್ರು ತುಂಬ ತೊಂದರೆ ಮಾಡಿದರು, ಅವರಿಗೆ ಹಿಂಗಾಗೋಯಿತು, ಇವಾಗ ನಾವು ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ, ಯಾರಿಂದನೂ ಏನೂ ತೊಂದರೆ ಇಲ್ಲ, ಇದೆಲ್ಲ ಸುಮಾರು ಜನ ಹೇಳ್ತಾ ಇರ್ತಾರೆ. ಇದೆಲ್ಲ ಎಲ್ಲಿಂದ ಆಗಿದೆ ಅಂದರೆ ಉಲ್ಟಾ ಮಂತ್ರ ಪ್ರಯೋಗದಿಂದ ಆಗಿದೆ. ಅಂತಹ ಉಲ್ಟಾ ಮಂತ್ರ ಪ್ರಯೋಗ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸರ್ವ ಶತ್ರುಗಳನ್ನು ಕಟ್ಟು ಮಾಡುವಂತಹ, ಬಂಧಿಸುವಂತಹ ಮಂತ್ರಗಳಿದೆ, ವಾಪಸ್ ರಿವರ್ಸ್ ಕಳಿಸುವಂಥ ಮಂತ್ರಗಳಿದೆ, ಮತ್ತು ಇನ್ನೂ ಹಲವಾರು ಪ್ರಯೋಗಗಳಿರ್ಬೋದು. ಈ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರ್ಬೋದು, ಇವೆಲ್ಲದಕ್ಕೂ ಮಂತ್ರಗಳಿದೆ. ಅಂತಹ ಬರೀ ಮಂತ್ರಗಳಿಂದ ಮಾತ್ರ ನಾವು ಇದು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಕ್ರಮ ತುಂಬ ಇಂಪಾರ್ಟೆಂಟು. ಅದಕ್ಕೆ ಕಲಶದಲ್ಲಿ ಇಡೋದಾ, ಉಲ್ಟಾ ಯಂತ್ರ ಇಡೋದಾ, ಉಲ್ಟಾ ಕಲಶ ಇಡೋದಾ, ಇಲ್ಲ ಕಲಶದಲ್ಲಿ ಏನಾಗಬೇಕು, ಇನ್ನೆಲ್ಲ ಬಹಳಷ್ಟು ವಿಚಾರಗಳಿದೆ. ಈ ಒಂದು ವಿಚಾರವನ್ನು ಈ ಸಲ ನಾನು ಕ್ಲಾಸಲ್ಲೂ ಕೂಡ ಈ ಒಂದು ವಿಚಾರವನ್ನು ಹೇಳಬೇಕು ಅಂಥೇಳಿ ಒಂದು ಮನಸ್ಸು ಮಾಡಿದ್ದೀನಿ. ಜೂನ್ ತಿಂಗಳಲ್ಲಿ ಕ್ಲಾಸ್ ಇದೆ, ಎಲ್ಲರೂ ಬಂದು ಸೇರ್ಕೋಬೋದು. ಜೊತೆಗೆ ಈ ಒಂದು
ಪ್ರಯೋಗವನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಬಂದು ಈ ಒಂದು ಪ್ರಯೋಗದ ಬಗ್ಗೆ ತಿಳ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಕಲ್ತ್ಕೊಂಡು ನೀವು ಕೂಡ ಇದನ್ನು ಮಾಡೋಕ್ಕಿಂತ ಮುಂಚೆ ಆ ಯಕ್ಷಿಣಿ ದೇವಿಯ ಒಂದು ಪರ್ಮಿಷನ್ನ ತಗೋಬೇಕಾಗತ್ತೆ. ಅದಕ್ಕೆ ನೀವು ನಮ್ಮ ಹತ್ರ ಬಂದು ಆ ಒಂದು ಪ್ರಶ್ನೆಯನ್ನು ಹಾಕಿ ಅದು ನಿಜವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಈ ಒಂದು ಉಲ್ಟಾ ಮಂತ್ರ ಪ್ರಯೋಗ ಮತ್ತು ಯಂತ್ರವನ್ನು ನಾವು ನಿಮ್ಗೆ ಕೊಡ್ತೇವೆ.